ಜಾತಿವಾರು ಲೆಕ್ಕಾಚಾರ ಸಮುದಾಯವಾರು ಪ್ರಾಬಲ್ಯವನ್ನ ಬಳಸಿ ಸಂಪುಟಕ್ಕೆ ಸೇರುವುದಕ್ಕೆ ಆಕಾಂಕ್ಷಿಗಳು ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಆಕಾಂಕ್ಷಿಗಳ ಪಟ್ಟಿ ನೋಡಿ ಗಾಬರಿಯಾಗಿದೆ ಹೈಕಮಾಂಡ್. ಪಾಪ ಪರಿಷತ್ ಚುನಾವಣೆ ಬಳಿಕವೇ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಹೆಚ್ಚಿರುತ್ತದೆ. ಮೊದಲ ಬಾರಿಗೆ ಸಚಿವರಾಗುವುದಕ್ಕೆ 6-7 ಬಾರಿ ಗೆದ್ದವರಿಂದ ಲಾಬಿ ನಡೀತಾ ಇದೆ. ಸಚಿವ ಸ್ಥಾನಕ್ಕೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮೊರೆ ಹೋಗಿದ್ದಾರೆ. ಪಾಪ ಹಲವರು ಡಿಗೆ ಆಪ್ತರು ಅನ್ನುವಂಥ ಕಾರಣಕ್ಕೆ ಸಚಿವಗಿರಿ ಮೇಲೆ ಹಲವರು ಕಣ್ಣನ್ನ ಇಟ್ಟಿದ್ದಾರೆ. ಸೊ ಅದೆಲ್ಲ ಈಗ ಸದ್ಯಕ್ಕೆ ನಡೆಯೋದಿಲ್ಲ. ಪಾಪ ಇದೇ ರೀತಿ ಅವ್ರ ಬಣದವರು ಇವ್ರ ಬಣದವರು ಅಂದರೆ ಮಿಕ್ಕಂಥವರಿಗೆ ಪಾಪ ಅನ್ಯಾಯ ಆಗುತ್ತೆ. ಅದೆಲ್ಲವನ್ನ ಪರಿಗಣಿಸಿ ಈಗ ಹೈಕಮಾಂಡ್ ನಿರ್ಧಾರವನ್ನು ತಗೋಬೇಕು. 20 ಸಚಿವ ಸ್ಥಾನಕ್ಕೆ ಇದೀಗ 60ಕ್ಕೂ ಹೆಚ್ಚು ನಾಯಕರು ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಜಿಲ್ಲಾವಾರು ಜಾತಿವಾರು ಲೆಕ್ಕಾಚಾರ ಹಾಕ್ಕೊಂಡು ಅಷ್ಟೇ ಅಲ್ಲದೆ ಸಮುದಾಯವಾರು ಪ್ರಾಬಲ್ಯವನ್ನ ಬಳಸ್ಕೊಂಡು ಈಗ ಸಂಪುಟಕ್ಕೆ ಸೇರುವುದಕ್ಕೆ ಆಕಾಂಕ್ಷಿಗಳು ಭಾರಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನ ನಡೆಸ್ತಾ ಇರೋದ್ರಿಂದ ಇದು ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಸೊ ಅವರ ಆಪ್ತರು ಇವರ ಆಪ್ತರು ಅನ್ನೋದು ಏನಿಲ್ಲ. ಹೈಕಮಾಂಡ್ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುತ್ತೆ. ಬಟ್ ಉತ್ತಮವಾಗಿ ಕೆಲಸ ಮಾಡುವಂಥ ನಾಯಕರನ್ನ ಆಯ್ಕೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಎಷ್ಟೋ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡು ಬಿಟ್ಟಿದೆ, ಎಷ್ಟೋ ಅಭಿವೃದ್ಧಿ ಕೆಲಸಗಳು ಅಲ್ಲಲ್ಲೇ ನಿಂತು ಬಿಟ್ಟಿದೆ. ಅಂಥವರನ್ನ ಆಯ್ಕೆ ಮಾಡುವ ಬದಲು ಸೊ ಹಿರಿಯರಿಗೆ ಕೊಡ್ತೀರೋ ಅಥವಾ ಸಮುದಾಯವಾರು ನಾಯಕರನ್ನ ಆಯ್ಕೆ ಮಾಡ್ತಿರೋ ಗೊತ್ತಿಲ್ಲ. ಬಟ್ ಒಳ್ಳೆಯವರನ್ನ ಆಯ್ಕೆ ಮಾಡಿ, ಅಭಿವೃದ್ಧಿ ಕೆಲಸ ಮಾಡುವಂಥವ್ರನ್ನ ಆಯ್ಕೆ ಮಾಡಿ.